ಶ್ರೀಮಹಾಗಣಾಧಿಪತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯಸುಖಪ್ರದಂ ಬುಧಪಾಮರ ಸಂಸೇವ್ಯಂ ತಂ ಶ್ರೀಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ ವಾಕ್ಯವಿಜಯೇಂದ್ರ ಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮಸ್ವರೂಪಿಗಳೇ, ಅತ್ಯಂತ ವಿಶ್ವವಿಖ್ಯಾತಿಯಾಗಿರತಕ್ಕಂತಹ ಕಾಂಚಿ ಕಾಮಕೋಟಿ ಪೀಠ, ಮೂಲಾಂನಾಯ ಸರ್ವಜ್ಞ ಪೀಠ, 68ನೇ ಪೀಠಾಧಿಪತಿಗಳಾದ ಶ್ರೀ 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 ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ವೈಭವವನ್ನು ನಾವು ಅನೇಕ ಪೀಠಿಕೆಗಳಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಅಂತಹದೊಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಸನ್ನಿವೇಶವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. 1985 ಮಹಾಸ್ವಾಮಿಗಳವರು, ಅದರ ಹಿಂದೆ 1978ರಿಂದ 6 ವರ್ಷಗಳ ಸುಮಾರು ದಕ್ಷಿಣದ ರಾಷ್ಟ್ರಗಳೆಲ್ಲವೂ ಸಹಿತ ಕಾಲ್ನಡಿಗೆಯಿಂದ ಸಂಚಾರವನ್ನು ಮಾಡಿರತಕ್ಕಂಥದ್ದು ಸರ್ವರಿಗೂ ವಿದಿತವು. ಬಂದ ನಂತರ ಅವರು ಬಹಳಷ್ಟು ಬಳಲಿರುವುದರಿಂದ ಅವರು ವಿಶ್ರಾಂತಿ ತಗೊಳ್ತಾ ಇದ್ದರು. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು 1985ರಲ್ಲಿ ತನ್ನ ಮಿತ್ರರಾದ ರಷ್ಯಾದ ಒಬ್ಬ ಪ್ರೊಫೆಸರ್, ಅವರ ಹೆಸರು ಡಾಕ್ಟರ್ ರಿಬೋಕೋ, ಅವರು ಮಹಾಸ್ವಾಮಿಗಳವರ ಕೀರ್ತಿಯನ್ನು ಅರಿತಿರುವುದರಿಂದ ಶ್ರೀಗಳವರನ್ನು ನೇರವಾಗಿ ದರ್ಶನ ಮಾಡಿಕೊಂಡು ಅವರಿಂದ ಬಲಮುಡಿ ಶಂಖವನ್ನು ತಾವು ಪಡೀಬೇಕು ಅನ್ನುವಂಥ ಕುತೂಹಲದಿಂದ ಬಂದು ಶ್ರೀಗಳ ಸನ್ನಿಧಾನಕ್ಕೆ ಹೊರಡ್ತಾರೆ. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಪರಿವಾರದೊಂದಿಗೆ. ಆ ಸಂದರ್ಭದಲ್ಲಿ ಮಹಾಸ್ವಾಮಿಗಳ ಶಿಷ್ಯರು ಹೇಳ್ತಾರೆ, ಶ್ರೀಗಳು ವಿಶ್ರಾಂತಿ ತಗೊಳ್ತಾ ಇದ್ದಾರೆ, ಅವರು ಭಾಳಷ್ಟು ಬಳದಿದ್ದಾರೆ, ಯಾರಿಗೂ ಸಹಿತ ಸಂದರ್ಶನ ನೀಡ್ತಾ ಇಲ್ಲ ಅಂತ. ಬಹಳಷ್ಟು ವಿಚಾರಗ್ರಸ್ತರಾದ ರಿಬೋಕೋ, ತಾವು ಇದಕ್ಕಾಗಿಯೇ ಬಂದಿದ್ದೆ, ಆದರೆ ನನಗೆ ಪ್ರಾಪ್ತಿ ಇಲ್ಲ. ಆವಾಗ ಒಂದು ಆಶೆಯಿಂದ ಕೇಳ್ತಾನೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವ್ರಿಗೆ, ನಿಮಗೆ ಕಾಂಚಿ ಮಠದಿಂದ ಬಹಳಷ್ಟು ಸಂಬಂಧ ಪ್ರತ್ಯೇಕತೆ ಇದೆ, ಅದರಿಂದ ತಾವು ಪ್ರಯತ್ನವನ್ನು ಮಾಡಿ ನನಗೆ ಈ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸಬೇಕು ಅಂತ ಕೇಳಿದಾಗ ಆమె ಹೇಳ್ತಾಳೆ, ನಾವು ಯಾರೂ ಸಹಿತ ದೇವರಿಗೆ ಏಜೆಂಟ್ರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಹಾಸ್ವಾಮಿಗಳವರು ವಿಶ್ವದಲ್ಲೇ ವ್ಯಾಪಕರಾಗಿದ್ದಾರೆ. ನಾವು ಬಂದಿರುವ ಸಮಾಚಾರ ಅವರಿಗೆ ಖಂಡಿತವಾಗಿ ತಿಳಿದಿರುತ್ತೆ, ಅದರ ಬಗ್ಗೆ ನೀವು ಚಿಂತೆ ಬಿಡಿ ಅಂತ ಹೇಳ್ತಾ ತಾವು ಮತ್ತೆ ಚೆನ್ನೈಗೆ ಹೊರಡಬೇಕು ಅಂತ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಅಲ್ಲಿರ್ತಕ್ಕಂತಹ ಭಕ್ತರು ಬಂದು ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯ ಅವರನ್ನು ಕರೆದು ತಮ್ಮನ್ನು ಶ್ರೀಗಳು ಬರಬೇಕು ಅಂತ ಕರೆದಿದ್ದಾರೆ ಅಂತ. ಅವರಿಗೆ ಈ ಸಿಹಿ ಸುದ್ದಿ ಕೇಳಿ ಭಾಳಷ್ಟು ಸಂತೋಷ ಆಗುತ್ತೆ. ಎಲ್ಲರೂ ಮಹಾಸ್ವಾಮಿಗಳ ದರ್ಶನಕ್ಕೆ ಹೋಗ್ತಾರೆ. ಫಲಪುಷ್ಪಗಳನ್ನು ಶ್ರೀಗಳ ಪಾದಕ್ಕೆ ಅರ್ಪಿಸಿ ಕೃತಜ್ಞತೆಯಿಂದ ಸಾಷ್ಟಾಂಗ ವಂದನೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಮಹಾಸ್ವಾಮೀಜಿಯವರು ಡಾಕ್ಟರ್ ರಿಬೋಕೋ ಅವರನ್ನು ಒಮ್ಮೆ ನೋಡ್ತಾರೆ. ನೋಡಿದ ಕೂಡಲೇ ರಿಬೋಕೋ ಅವರಲ್ಲಿ ಒಂದು ಹಠಾತ್ ಪರಿಣಾಮ ಉಂಟಾಗ್ತದೆ. ಸಾಕ್ಷಾತ್ ಭಗವಂತನ ಕಂಡಷ್ಟು ಅನುಭವ ಆಗಿ ಅವರ ನೇತ್ರಗಳಿಂದ ಆನಂದ ಅಮೃತವೇ ಸುರಿದು ಬಿಡುತ್ತದೆ. ಎಲ್ಲರೂ ಸ್ತಬ್ಧ ಮೌನವಾಗಿದ್ದಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯ ಅವರ ಸಹೋದರಿ ಹೇಳ್ತಾನೆ, ತಾವು ಶ್ರೀಗಳನ್ನು ಕಂಡು ಕೂಡಲೇ ಅನೇಕ ಪ್ರಶ್ನೆಗಳು ಮಾಡಬೇಕು ಅಂದ್ಕೊಂಡಿದ್ರಿ, ಈಗ ಒಳ್ಳೆಯ ಸಮಯವಿದೆ, ತಾವು ಯಾವುದಾದ್ರೂ ಪ್ರಶ್ನೆ ಮಾಡಿ ಅಂತ.
ಅವರು ಹೇಳ್ತಾರೆ, ಕೈ ಮುಗಿದು ನನ್ನೆಲ್ಲ ಪ್ರಶ್ನೆಗಳು ಸಮಾಧಾನ ಲಭ್ಯವಾಗಿದೆ ಅಂತ ನಿಂತು ಬಿಡ್ತಾರೆ. ಆಗ ಶ್ರೀಗಳೇ ಪದ್ಮಾ ಸುಬ್ರಹ್ಮಣ್ಯಂ ಅವ್ರಿಗೆ ಹೇಳ್ತಾರೆ, ಅವ್ರನ್ನ ಕೇಳಿ ರಷ್ಯಾದೊಳಗೆ ಉತ್ತರದ ಪ್ರಾಂತದಲ್ಲಿ ಈಗಲೂ ಸಂಸ್ಕೃತದ ಪರಿಚಯ ಅಲ್ಲಿನ ಜನಕ್ಕೆ ಉಂಟು ಅಂತ ಹೇಳ್ತಾರೆ. ಆವಾಗ ಇನ್ನಷ್ಟು ಚಕಿತನಾಗಿರ್ತಕ್ಕ ರೆಬೋಕೋ, ಹೌದು, ಇದು ಹೇಗೆ ಸಾಧ್ಯ ಇವರು ತಿಳ್ಕೊಳ್ಳಿಕ್ಕೆ, ಅವ್ರು ಯಾವತ್ತೂ ರಷ್ಯಾಗೆ ಹೊರಟಲಿಲ್ಲ, ಹೇಗೆ ತಿಳ್ಕೊಂಡ್ರು ಅಂತ ಆಶ್ಚರ್ಯಚಕಿತರಾಗಿ ನಿಂತು ಬಿಡ್ತಾರೆ. ಮತ್ತೆ ಶ್ರೀಗಳು ಕೇಳ್ತಾರೆ, ಅವ್ರಿಗೆ ಕೇಳಿ ಯಾಕೆ ಅಲ್ಲಿ ಇನ್ನೂ ಸಂಸ್ಕೃತ ಪ್ರಾಚುರ್ಯದಲ್ಲಿದೆ ಅಂತ. ಅವ್ರು ಹೇಳ್ತಾರೆ, ನನಗೆ ಗುರುತಿಲ್ಲ ಅಂತ. ಆಗ ಶ್ರೀಗಳೇ ಮುಂದುವರಿಸ್ತಾರೆ, ಅದು ರಷ್ಯಾ ಅನ್ನೋದು ಋಷಿಗಳ ಸ್ಥಾನ. ಸಾವಿರಾರು ವರ್ಷಗಳ ಹಿಂದೆ ಸಾಕಷ್ಟು ಪಂಡಿತರು, ಸಾವಿರಾರು ಮಂದಿ ಪಂಡಿತರು ಅಲ್ಲಿ ವಾಸ ಮಾಡ್ತಾಯಿದ್ರು. ಅಲ್ಲಿ ವಿಶಿಷ್ಟನಾದ ಯಾಜ್ಞವಲ್ಕ್ಯ ಮಹರ್ಷಿಗಳು ವೇದ ಸಭೆಗಳನ್ನು ನಡೆಸ್ತಿದ್ದರು. ಅದರಿಂದಲೇ ಆ ಪವಿತ್ರವಾದ ಭೂಮಿಯಲ್ಲಿ ಈಗಲೂ ಸಹಿತ ಸಂಸ್ಕೃತದ ಪರಿಚಯ ಆ ಪ್ರಾಂತದಲ್ಲಿದೆ ಅಂತ ಹೇಳ್ತಾರೆ. ಇಷ್ಟು ವಿಶದವಾಗಿ ಕೇಳಿದ ನಂತರ ರೆಬೋಕೋ ವಂದನೆಯನ್ನು ಮಾಡಿ ಹೇಳ್ತಾರೆ, ಸ್ವಾಮೀಜಿ, ನಾನು ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸ್ವಾಮಿಗಳು ಮಂದಹಾಸದಿಂದ ಹೇಳ್ತಾರೆ, ಅಗತ್ಯ ಇಲ್ಲ, ನಿನ್ನ ಮನಸ್ಸಿನಲ್ಲಿ ನಾನು ಹಿಂದೂ ಅಂತ ತಿಳ್ಕೊ ಸಾಕು. ಯಾರಾದರೆ ಬ್ಯಾಪ್ಟಿಸಮ್ ಮಾಡಲ್ಪಡುತ್ತೆ ಅವರು ಕ್ರಿಶ್ಚಿಯನ್ರೊಂದು, ಯಾರು ಕೆಲವು ತಮ್ಮ ಮತದ ಕ್ರಿಯೆಗಳನ್ನು ನಡೆಸ್ತಾರೆ ಅವರನ್ನು ಇಸ್ಲಾಂ ಧರ್ಮವೆಂದು ಕರೆಯಲ್ಪಡ್ತಾರೆ. ನೀನು ಹಿಂದೂ ಅಂತ ಭಾವಿಸು ಸಾಕು ಅಂತ ಹೇಳಿದ್ರು. ಬಹಳ ಸಂತೋಷಪಟ್ಟಿರ್ತಕ್ಕಂತಹ ರೆಬೋಕೋ ಅವರು ಸ್ವಾಮಿಗಳ ವಿನಯದಿಂದ ತಮಗೆ ದಯಮಾಡಿ ಒಂದು ರುದ್ರಾಕ್ಷ ಮಾಲೆ ಕರುಣಿಸಿ ಅಂತ ಶ್ರೀಗಳು ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ರುದ್ರಾಕ್ಷ ಮಾಲೆಯನ್ನು ಪ್ರೀತಿಯಿಂದ ರೆಬೋಕೋಗೆ ನೀಡ್ತಾರೆ. ಕಣ್ಣಿಗೆ ಹತ್ಕೊಂಡು ನಿಂತ್ಕೊಳ್ತಾರೆ. ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ನನಗೆ ನನ್ನ ಹೆಸರನ್ನು ಬದಲಾಯಿಸಿಬಿಡಿ ಅಂತ. ಶ್ರೀಗಳು ಒಮ್ಮೆ ಮೌನವಾಗಿ ಆತನನ್ನು ನೋಡ್ತಾ, ನಿನ್ನ ಹೆಸರನ್ನು ಋಷಿ ಅಂತ ಬದಲಾಯಿಸ್ಕೋ ಅಂತ ಹೇಳ್ತಾನೆ. ಆಯಿತು, ತಮ್ಮ ಅನುಗ್ರಹ ಅಂತಂದು ಎಲ್ಲರೂ ಶ್ರೀಗಳಿಂದ ಅನುಮತಿ ಪಡೆದು ತಾವು ತಿರುಗಿ ಹೊರಡ್ತಾರೆ. ಚೆನ್ನೈಗೆ ಬರ್ತಾರೆ. ನಾಳೆ ಮಧ್ಯಾಹ್ನಕ್ಕೆ ರೆಬೋಕೋ ರಷ್ಯಾಗೆ ಹೊರಡಬೇಕು. ಅಂದಿನ ರಾತ್ರಿ 12 ಗಂಟೆಗೆ ಮಠದಿಂದ ಒಂದು ಸಮಾಚಾರ ಬರುತ್ತೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವ್ರಿಗೆ. ಏನು, ತಾವು ಕರೆದುಕೊಂಡು ಬಂದಿದ್ರಲ್ಲ ರಷ್ಯಾದವರು, ಇವ್ರು ಹೇಳ್ತಾರೆ ತಡವಡಿಸ್ತಾ, ಇಲ್ಲ ಅವ್ರು ನಾಳೆ ಮಧ್ಯಾಹ್ನ ಹೊರಡ್ತಾರೆ ಅಂದರೆ ಅವರು ಬರುವ ಅಗತ್ಯ ಇಲ್ಲ, ಅವರಿಗೆ ತವ ಋಷಿ ಅಂತ ನಾಮಕರಣ ಮಾಡ್ಕೋ ಅಂತ. ಅಂದರೆ ಕಾಮ್ರೇಡ್ ಅಂತ ಏನು ಕರೀತಾರೆ, ಅಲ್ಲಿ ಕಾಮ್ರೇಡ್ ಅನ್ನೋ ಅರ್ಥಕ್ಕೆ ಸಂಸ್ಕೃತದಲ್ಲಿ ತವ ಋಷಿ ಅಂತ ಹೆಸರು. ಅದಕ್ಕೆ ರೆಬೋಕೋ ಅವರು ತಮ್ಮ ಹೆಸರನ್ನ ತವ ಋಷಿ ಅಂತ ಮಾಡಿಕೊಳ್ಳಲಿ ಅಂತ ಹೇಳಿ ಸಮಾಚಾರ ಮುಗಿಸ್ತಾರೆ. ತಕ್ಷಣವೇ ಸಮಯವಿಲ್ಲ ಅಂತಂದು ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಈ ಒಂದು ಸಮಾಚಾರವನ್ನು ರೆಬೋಕೋ ಅವರಿಗೆ ತಲುಪಿಸ್ತಾರೆ. ಬಹಳ ಸಂತೋಷಪಟ್ಟಿರ್ತಕ್ಕಂಥ ರೆಬೋಕೋ ಆ ವಿಮಾನದ ಸ್ಥಾನದೊಳಗೆ ಈ ಭೂಮಿಗೆ ಸಾಷ್ಟಾಂಗ ವಂದನೆಯನ್ನು ಮಾಡಿ, ಇಂಥ ಪುಣ್ಯವಂತರನ್ನು ಪಡೆದಿರುವ ಈ ಪೃಥ್ವಿ ಬಹಳಷ್ಟು ಹಿರಿಮೆಯನ್ನು ಪಡೆದಿದೆ ಎಂದು ಕೃತಜ್ಞತೆಯಿಂದ ತಮ್ಮ ರಾಜ್ಯಕ್ಕೆ ಅವರು ಸೇರಿಕೊಳ್ತಾರೆ. ಈ ರೀತಿಯಾಗಿ ಮಹಾಸ್ವಾಮಿಗಳವರು ಈ ಜಗತ್ತೆಲ್ಲವೂ ಸಹಿತ ವಿಶ್ವಂ ವಿಷ್ಣುಮಯಂ ಜಗತ್, ಇದೆಲ್ಲವೂ ಸಹಿತ ವಿಷ್ಣುವಿನಿಂದ ಏರ್ಪಟ್ಟಿದೆ. ಅದಕ್ಕೆ ಹೇಳ್ತಾರೆ, ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಷ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅದು ಯಾವುದೇ ಭಾಗವಾಗಿರಲಿ, ಅಲ್ಲಿ ನಮ್ಮ ಋಷಿಗಳು ಅಲ್ಲಿ ಪದಾರ್ಪಣೆಯನ್ನು ಮಾಡಿದ್ರು ಅನ್ನೋದನ್ನು ನಮಗೆ ತಿಳಿದು ಬರ್ತಾ ಇದೆ. ಮತ್ತೊಂದು ಘಟನೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಕಾಂಚೀಪುರಂಗೆ ಹೋದಾಗ ಅಲ್ಲಿ ಏಕಾಂಬರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಲಿಂಗಂಪಲ್ಲಿ ಅನ್ನುವ ಒಂದು ಸ್ಥಾನ ಇದೆ ಪಕ್ಕದಲ್ಲಿ. ಅಲ್ಲಿ ನಾವು ನೋಡ್ಬೋದು ಒಂದು ಶಿವಸ್ಥಾನ ಮತ್ತು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅಲ್ಲಿದೆ. ಅದಕ್ಕೊಂದು ಇತಿಹಾಸ ಇದೆ. ಮಹಾಸ್ವಾಮಿಗಳು ಕಾಂಚಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರದೇಶವೆಲ್ಲವೂ ಸಹಿತ ಹಳೆಯ ಮನೆಗಳು ಮತ್ತು ಒಂದು ದೊಡ್ಡ ತೋಟ ಅಲ್ಲಿತ್ತು.
ಆ ಯಜಮಾನನು ಒಮ್ಮೆ ಪ್ರಾತಃ ಕಾಲದಲ್ಲಿ ಶ್ರೀಗಳ ದರ್ಶನ ಮಾಡಿಕೊಂಡು, ನನಗಿರ್ತಕ್ಕಂಥ ಒಬ್ಬ ಮಗನಿಗೆ ಸದಾ ಅನಾರೋಗ್ಯದಿಂದ ಬಾಧೆ ಪಡ್ತಾ ಇದ್ದಾನೆ, ಯಾವುದಾದ್ರೂ ಒಂದು ಮಾರ್ಗ ತೋರಿಸಿ ಅಂದಾಗ ಶ್ರೀಗಳು ಮುಗುಳ್ನಂಗಿಂದ ಹೇಳ್ತಾರೆ, ನೀವು ಸ್ನಾನ ಮಾಡ್ತಾ ಇರ್ತಕ್ಕಂಥ ಸ್ಥಾನದೊಳಗೆ ಕೆಳಗಡೆ ಒಂದು ಶಿವಲಿಂಗ ಮತ್ತು ವಿಷ್ಣುವ ಲಿಂಗ ಇದೆ, ಅದು ಅಲ್ಲಿರೋದ್ರಿಂದಲೇ ನಿಮಗೆ ಇದೆಲ್ಲ ತಾಪ ಉಂಟಾಗ್ತಾ ಇದೆ. ನೀವು ಅದನ್ನು ಕಾಂಚಿ ಮಠಕ್ಕೆ ಕೈಂಕರ್ಯವನ್ನು ಮಾಡಿದರೆ ನಾವು ಅಲ್ಲೊಂದು ದೇವಸ್ಥಾನ ನಿರ್ಮಾಣವನ್ನು ಮಾಡ್ತೇವೆ, ನಿಮಗೂ ಶ್ರೇಯಸ್ಸಾಗುತ್ತೆ ಮತ್ತು ಲೋಕಕ್ಕೂ ಶ್ರೇಯಸ್ಸಾಗುತ್ತೆ ಅಂತ. ಆ ಮಾತುಗಳು ಕೇಳಿರ್ತಕ್ಕಂಥ ಆ ಯಜಮಾನನ ಬಹಳ ಸಂತೋಷಪಟ್ಟು ಮಾರನೇ ದಿನವೇ ಅದೆಲ್ಲ ಪ್ರದೇಶವನ್ನು ಕಾಂಚಿ ಮಠಕ್ಕೆ ಅರ್ಪಣೆ ಮಾಡ್ತಾರೆ. ಆಮೇಲೆ ಶ್ರೀಗಳು ಮಹಾಸ್ಥಪತಿಯಾದ ಗಣಪತಿ ಸ್ಥಪತಿಯವ್ರನ್ನ ಕರೆಸಿ ಆ ಸ್ಥಾನವನ್ನು ತೆಗೆದು ನೋಡ್ತಾರೆ. ಅದರ ಕೆಳಗಡೆ ಒಂದು ಶಿವಲಿಂಗ ಮತ್ತು ಅನಂತ ಪದ್ಮಸ್ವಾಮಿಯ ಮೂರ್ತಿ ಇರುತ್ತೆ. ಅದನ್ನು ಹೊರಗಡೆ ತೆಗೆಸಿ ಆ ಪ್ರದೇಶವನ್ನೆಲ್ಲವನ್ನು ಸಹಿತ ಪುನರ್ ನಿರ್ಮಾಣವನ್ನು ಮಾಡಿ ಈಗ ವೈಭವವಾಗಿರ್ತಕ್ಕಂಥ ಒಂದು ದೇವಾಲಯ ಮತ್ತು ಅದರ ಹಿಂದಿರ್ತಕ್ಕಂಥದ್ದು ಸ್ಥಾನವೆಲ್ಲವನ್ನು ಸಹಿತ ಅಲ್ಲಿ ಅರ್ಚಕರಿಗೆ ಮತ್ತು ಸಿಬ್ಬಂದಿಗೆ ಮನೆಗಳನ್ನು ಮಾಡಿದ್ದಾರೆ. ನಾವು ಹೋದರೂ ನೋಡ್ಬೋದು. ಪ್ರತಿ ಮಾಸ ತ್ರಯೋದಶಿ ಪ್ರದೋಷ ಅಂತ ಏನು ಬರುತ್ತೆ, ಪ್ರದೋಷವನ್ನು ಅಲ್ಲಿರ್ತಕ್ಕಂಥವೆಲ್ಲರೂ ಸಹಿತ ಅತ್ಯಂತ ಭಕ್ತಿ ವಿಶ್ವಾಸದಿಂದ ಪ್ರದೋಷ ವ್ರತವನ್ನು ಅಲ್ಲಿ ಮಾಡ್ತಾರೆ. ಅನಂತ ವ್ರತ ಅಂತ ಒಂದು ಬರುತ್ತೆ ವರ್ಷಕ್ಕೊಮ್ಮೆ. ಆ ಅನಂತ ವ್ರತವನ್ನು ಸಹಿತ ಅನಂತ ಪದ್ಮನಾಭ ಸ್ವಾಮಿಗೆ ಅಲ್ಲಿರತಕ್ಕಂಥವ್ರು ಮಾಡ್ತಾರೆ. ಈ ರೀತಿಯ ಮಹಾಸ್ವಾಮಿಗಳು ಮನುಷ್ಯನ ದೃಷ್ಟಿಗೆ ಅಗೋಚರವಾದ ವಿಷಯಗಳನ್ನೆಲ್ಲವನ್ನು ಸಹಿತ, ಅದು ಯಾವ ಪ್ರಾಂತದವರಾಗಿರಲಿ ವಿದೇಶದವರಾಗಿರಲಿ, ಅವ್ರಿಗೆ ಅಚ್ಚರಿಯನ್ನು ಮೂಡಿಸ್ತಾ ಇರತಕ್ಕಂಥ ಅನೇಕ ಮಹಿಮೆಗಳನ್ನು ಶ್ರೀಗಳು ಮಾಡಿ ಜಗತ್ತಿನ ಕಲ್ಯಾಣಪ್ರದನಾಗಿದ್ದಾನೆ ಅಂಥ ಮಹಾಸ್ವಾಮಿಗಳವರ ದಿವ್ಯ ಚರಿತ್ರೆಯನ್ನು ನಾವು ಒಂದು ಸರಮಾಲೆಯಂತೆ ಕೇಳ್ತಾ ನಾವು ನಮ್ಮ ಜೀವನದಲ್ಲಿರ್ತಕ್ಕಂಥ ಅನೇಕ ತಾಪಗಳನ್ನು ನಾವು ಶಮನ ಮಾಡಿಕೊಳ್ಬಹುದು. ಅದಕ್ಕೆ ಹೇಳ್ತಾರೆ, ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ ಅಂತ. ಗುರುಗಳು ಮತ್ತು ಭಗವಂತನಿಗೆ ಯಾವ ವ್ಯತ್ಯಾಸವಿಲ್ಲ. ಇದನ್ನ ಪೂರ್ಣ ಅರಿತು ಸುಜ್ಞಾನವನ್ನು ನೀಡುತ್ತಾ ಇರತಕ್ಕಂಥ ವೇದ ಸ್ವರೂಪನಾಗಿರ್ತಕ್ಕಂತಹ ಕಾಂಚಿ ಕಾಮಕೋಟಿ ಪೀಠದ ಪರಮಾಚಾರ್ಯರಾದ ಶ್ರೀ 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 ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರಗಳಲ್ಲಿ ಈ ವಾಕ್ಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡಿ ನನ್ನ ವಾಣಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಇಂತಿ ನಿಮ್ಮ ಪ್ರಿಯ ತಮ್ಮ ನಿವರ್ತಿ ನಾಗಭೂಷಣ ಶರ್ಮ. ಹರ ಹರ ಶಂಕರ ಜಯ ಜಯ ಶಂಕರ. ಹರ ಹರ ಶಂಕರ ಜಯ ಜಯ ಶಂಕರ. ಹರ ಹರ ಶಂಕರ ಜಯ ಜಯ ಶಂಕರ.